ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಸಮಸ್ತ ಭಕ್ತಾದಿಗಳಿಗೂ ಕಾಮದೇನಹಳ್ಳಿ ದೇವಾಲಯಗಳ ಟ್ರಸ್ಟ್ ವತಿಯಿಂದ ಮತ್ತೊಮ್ಮೆ ನಮಸ್ಕಾರ. ಕಾಮದೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಆದಿಶಕ್ತಿ ಚೌಡೇಶ್ವರಿ ತಾಯಿ ಮತ್ತು ಆದಿಶಕ್ತಿ ಸತ್ಯಮ್ಮ ದೇವಸ್ಥಾನಗಳ ಒಂದು ವಾರ್ಷಿಕೋತ್ಸವವನ್ನು ನಡೀತಾ ಇದೆ. ನಾಳೆ ಬೆಳಗ್ಗೆ 10:30ಕ್ಕೆ ಚೌಡೇಶ್ವರಿ ತಾಯಿಗೆ ಅಭಿಷೇಕ, ಅಲಂಕಾರ ಮತ್ತು ಆಮದು ಕಾರ್ಯಕ್ರಮ ಇರುತ್ತೆ. ಅನ್ನಸಂತರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಾಳೆ ಪ್ರಾರಂಭ ಆಗ್ತಾ ಇದೆ. ನಾಡಿದ್ದು ಗುರುವಾರ ಬೆಳಗ್ಗೆ 10:30ಕ್ಕೆ ಶ್ರೀ ಆದಿಶಕ್ತಿ ಸತ್ಯಮ್ಮ ದೇವಾಲಯಕ್ಕೆ ಸುಮಾರು 10 ಗ್ರಾಮಗಳಿಂದ ದೀಪಗಳನ್ನು ತಂದು ಇಲ್ಲಿ ಹುಟ್ಲು ಪರಸೆ ಅಂತೇಳಿ ಅನಾದಿ ಕಾಲದಿಂದಲೂ ನಡ್ಕೊಂಬಂದಿದೆ. ಈ ಕಾರ್ಯಕ್ರಮವನ್ನು ಗುರುವಾರ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಅನೇಕ ಗ್ರಾಮಗಳಿಂದ, ಈ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥವರು ಮತ್ತು ಈ 10 ಗ್ರಾಮಗಳಿಗೆ ಸಂಬಂಧಪಟ್ಟ ಭಾಳಷ್ಟು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಇದ್ದಾರೆ. ಅವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಭಾಳಷ್ಟು ವರ್ಷಗಳಿಂದ ಯಶಸ್ವಿಯಾಗಿ ನಡ್ಕೊಂಬಂತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇಲ್ಲಿ ನಡೆಯೋ ಕಾರ್ಯಕ್ರಮದಲ್ಲಿ ಅಭಿಷೇಕದಲ್ಲಿ ಭಾಗವಹಿಸಿ ಈ ತಾಯಿಯ ಒಂದು ಆಶೀರ್ವಾದವನ್ನು ಭಾಳಷ್ಟು ಪಡಿತಾರೆ. ಜೊತೆಗೆ ಇಲ್ಲಿ ಭಾಳಷ್ಟು ವಿಶೇಷ ಏನಂದರೆ, ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಭಾಳಷ್ಟು ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ತಾಯಿಗೆ ವಿಶೇಷ ಪೂಜೆಯನ್ನು ಮಾಡುತ್ತಾರೆ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಈ ಮಕ್ಕಳಿಲ್ಲದೆ ಇರತಕ್ಕಂಥ ಅನೇಕರು ಬಂದು ಇಲ್ಲಿ ಕೋರಿಕೆಯನ್ನು 5 ಅಮಾವಾಸ್ಯೆಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ತೊಟ್ಲನ್ನು ಕಟ್ಟಿದಂಥ ದಂಪತಿಗಳಿಗೆ ಎಲ್ಲರಿಗೂ ಸಹ ಇಲ್ಲಿ ಫಲಪ್ರದವಾಗಿದೆ, ಮಕ್ಕಳಾಗಿದ್ದಾರೆ. ಭಾಳಷ್ಟು ಇಲ್ಲಿ ಪ್ರಸಿದ್ಧಿ ಇರ್ತಕ್ಕಂಥ ಈ ಒಂದು ವಿಶೇಷ ದೇವಾಲಯ ಈ ಸತ್ಯಮ್ಮ ದೇವಾಲಯ. ಇದರಲ್ಲಿ ಅನಾದಿ ಕಾಲದಿಂದಲೂ ಭಾಳ ವಿಶೇಷವಾಗಿ ನಡ್ಕೊಂಡು ಬಂದಿದೆ. ಹಾಗಾಗಿ ಗುರುವಾರದಲ್ಲಿ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಕೋರ್ತೇವೆ. ಹಾಗೆಯೇ ಈ ಒಂದು ಕ್ಷೇತ್ರದಲ್ಲಿ ಅನೇಕರು ಮದುವೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೂ ಸಹ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಮದುವೆ ಮಾಡಿಕೊಳ್ಳಲಿಕ್ಕೆ ಮತ್ತು ಊಟ ಬಡಲಿಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಇದನ್ನು ಸಹ ಸದ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಸುಮಾರು ಎಷ್ಟು ಭಕ್ತಾದಿಗಳು ಸೇರ್ಬೋದು ಸರ್? ಇಲ್ಲಿ ಸುಮಾರು ಒಂದು 2,000 ಜನ ನಾಳಿದ್ದು ಸೇರುವಂಥ ನಿರೀಕ್ಷೆ ಇದೆ. ಇನ್ನು ಜಾಸ್ತಿನೇ ಇದೆ. ಹೋದ ಸಾರಿ 2,000ಕ್ಕೂ ಮೀರಿದ್ರು. ಈ ಬಾರಿನೂ ಎಷ್ಟು ಬರ್ತಾರೆ, ನಮ್ಮ ನಿರೀಕ್ಷೆ ಇನ್ನು ಮೀರೇ ಬರ್ತಾರೆ ಹೊರತು ಯಾವತ್ತೂ ಕಡಿಮೆ ಆಗಿಲ್ಲ. ತಾಯಿಯ ಒಂದು ಭಕ್ತರು ಭಾಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಭಕ್ತರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಿಗೂ ಕೋರ್ತೇನೆ. ಸುಮಾರು ಎಷ್ಟು ವರ್ಷಗಳ ಇತಿಹಾಸ ಇದೆ ಸರ್ ಅಮ್ಮನವರು? ಅನಾದಿ ಕಾಲ ಸುಮಾರು ಒಂದು 500-600 300-400 ವರ್ಷದಿಂದ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನ. ಕೋಲಾರಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೂ ಈ ತಾಯಿಗೂ ಏನಾದರೂ ಇಲ್ಲ, ಇಲ್ಲಿ ಇದು ಮೊದಲಿಂದನೂ ಕಾಮದೇನಹಳ್ಳಿ ಸತ್ಯಮ್ಮ ಅಂತಲೇ ಫೇಮಸ್ ಆಗಿದೆ. ಈ ಒಂದು ಗ್ರಾಮಕ್ಕೆ ವಿಶೇಷ ಒಂದು ಮಹತ್ವ ಇದೆ. ಇದು ಒಂದೇ ದೇವಸ್ಥಾನ ಅಲ್ಲ, ಇಲ್ಲಿ ಈ ಗ್ರಾಮದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸುಮಾರು 600-700 ವರ್ಷಗಳ ಇತಿಹಾಸ ಇರತಕ್ಕಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಅದನ್ನು ಜೀರ್ಣೋದ್ಧಾರ ಮಾಡಿದ್ವಿ. ಈಗಾಗಲೇ ಸುಮಾರು 1.5 ಕೋಟಿಗೂ ಹೆಚ್ಚು ಒಂದು ಖರ್ಚು ಮಾಡಿ ವಿಶೇಷವಾಗಿ ಒಂದು ಕಲ್ಲಿನ ಇದರಲ್ಲಿ ಕಟ್ಟಡದಲ್ಲಿ ಭಾಳ ಅದ್ಭುತವಾಗಿ ಬಂದಿದೆ. ಅದು ಇನ್ನು ಕೆಲವೇ ಒಂದು 3-4 ತಿಂಗಳಲ್ಲಿ ಜೀರ್ಣೋದ್ಧಾರ ಆಗ್ತಾಯಿದೆ. ಅಂತ ಸ್ವಾಮಿಗಳು ಅಂಥವರು ಆಮೇಲೆ ಅತಿಥಿಗಳು ಯಾರನ್ನ ನಾವಾನ ಮಾಡಿದ್ದೀವಿ? ಇಲ್ಲ, ಭಾಳಷ್ಟು ಬರ್ತಾ ಇದ್ದಾರೆ. ಮುಂದಿನ ಒಂದು ಇದಕ್ಕೆ ವೆಂಕಟರಮಣ ಸ್ವಾಮಿ ಜೀರ್ಣೋದ್ಧಾರಕ್ಕೆ ಭಾಳ ದೊಡ್ಡ ಸ್ವಾಮೀಜಿಗಳು, ಗುರೂಜಿಗಳನ್ನ ಅವರೆಲ್ಲ ಕರೆಸ್ತಾ ಇದ್ದೀವಿ. ಅನೇಕ ರಾಜಕೀಯ ಧುರೀಣರು ಅವರೆಲ್ಲ ಬರ್ತಾ ಇದ್ದಾರೆ ಕಾರ್ಯಕ್ರಮ.